ಹಾಯ್ ಫ್ರೆಂಡ್ಸ್, ಇವತ್ತು ಪ್ರೋಬಯೋಟಿಕ್ ವಾಟರ್ ಕಂಜಿ ಅಥವಾ ಕಾಂಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮಾಡ್ಕೊಳ್ಳೋದು ತುಂಬಾ ಈಸಿ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ತುಂಬಾ ಬೆನಿಫಿಟ್ಸ್ ಇದೆ. ಇದು ಮಾಡ್ಕೊಳ್ಳೋದು ಈಸಿ. ಇದಕ್ಕೆ ಒಂದು ಬೀಟ್ರೂಟು ಒಂದು ಕ್ಯಾರೆಟ್ ಇದ್ದರೆ ಸಾಕು. ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಸ್ಲೈಸಸ್ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಒಂದು ಜಾರ್ ತೊಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಬೀಟ್ರೂಟು ಮತ್ತು ಕ್ಯಾರೆಟು ಹಾಕ್ಕೋಬೇಕು. 2-3 ಲೀಟರ್ ನೀರು ಹಾಕೋ ಅಂಥ ಒಂದು ದೊಡ್ಡ ಬಾಟಲ್ ತೊಗೊಂಡು ಹಾಕ್ಕೋಬೇಕು. ಯಾಕಂದರೆ ಇದಕ್ಕೆ ನೀರು ತುಂಬಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರೋದು. ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕ್ಕೊಂಡ್ಮೇಲೆ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು ಬ್ಲ್ಯಾಕ್ ಸಾಲ್ಟು, ಅರ್ಧ ಸ್ಪೂನು ಖಾರದ ಪುಡಿ, ಅರ್ಧ ಟೀ ಸ್ಪೂನು ಕಾಳು ಮೆಣಸು ಪುಡಿ, 1/4 ಟೀ ಚಮಚ ಹಿಂಗು, 2 ಸ್ಪೂನು ಹಳದಿ ಕಲರ್ದು ಸಾಸಿವೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆಯೇ 1/4 ಟೀ ಚಮಚ ಅರಿಶಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ 1-2 ಪೀಸ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಖಾರದ ಪುಡಿ ಅಷ್ಟೇ ಹಾಕಿದ್ದೀನಿ. ಇದು ಹಾಕಿದ್ಮೇಲೆ 6-7 ಲೋಟ ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಬಾಟಲ್ ತೊಗೊಂಡಿರೋದ್ರಿಂದ 7 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ನೀರನ್ನ ಕುದಿಸಿ ಆರಿಸ್ಕೊಂಡಿದ್ದೆ. ತಣ್ಣೀರು ಬೇಕಾದರೂ ಹಾಕ್ಬೋದಂತೆ, ಬಟ್ ನಾನು ಕುದಿಸಿ ಆರಿಸಿದ್ದೀನಿ. ಆರಿಸಿರೋ ನೀರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಅದಕ್ಕೆ ಮಸ್ಲಿನ್ ಕ್ಲಾತ್ ಇರುತ್ತಲ್ಲ, ಅದನ್ನು ಒಂದು ಲೇಯರ್ ಹಾಕಿ ಆಮೇಲೆ ರಬ್ಬರ್ ಬ್ಯಾಂಡಲ್ಲಿ ಟೈಟಾಗಿ ಹಿಂಗೆ ಹಾಕಾದ್ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಈ ರೀತಿ ಹಾಕಿದರೆ ಟೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಫರ್ಮೆಂಟೇಷನ್ ಆಗಬೇಕಲ್ಲ, ಅದಕ್ಕೇ ಈ ರೀತಿ ನೀಟಾಗಿ ಟೈಟಾಗಿ ಹಾಕಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಹಾಕಾದ್ಮೇಲೆ ಲಿಡ್ ಕ್ಲೋಸ್ ಮಾಡಾದಮೇಲೆ ಇದನ್ನು 2 ಡೇಸು ಬಿಸಿಲಲ್ಲಿ ಇಡಬೇಕು. ಬೆಳಗ್ಗೆಯಿಂದ ಸಂಜೆವರೆಗೆ ಬಿಸಿಲಲ್ಲಿಟ್ಟು ಮತ್ತೆ ಒಳಗೆ ತೆಗೆದು ಒಂದು ಸಲ ಬೆಳಗ್ಗೆ ಇಡುವಾಗ ಮಿಕ್ಸ್ ಮಾಡಿ ಮತ್ತೆ ಈಚೆ ಇಟ್ಟು 2 ದಿನ ಆದಮೇಲೆ ತೆಗೆದ್ರೆ ಕಾಂಜಿ ಫುಲ್ ರೆಡಿಯಾಗಿರುತ್ತೆ. ನೀಟಾಗಿ ಫರ್ಮೆಂಟ್ ಆಗಿರುತ್ತೆ. ಕುಡಿಯೋಕ್ಕೂ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಒಗ್ಗೋಗ್ರೂ ಇರೋಲ್ಲ, ಏನೂ ಇಲ್ಲ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಫರ್ಮೆಂಟ್ ಆಗಿದೆ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೋಸಿ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರದವರೆಗೆ ಇಟ್ಕೊಂಡು ಕುಡಿಬೋದು. ಇದನ್ನು ಬೆಳಗ್ಗೆನೇ ಕುಡಿಬೇಕು ಅಥವಾ ತಿನ್ನೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಕುಡಿದ್ರೆ ತುಂಬಾ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಮತ್ತೆ ಮತ್ತೆ ಮಾಡ್ಕೋತೀರಾ. ಟೇಸ್ಟು ತುಂಬ ಚೆನ್ನಾಗಿದೆ, ಹಾಗೆ ರಿಸಲ್ಟ್ ಕೂಡ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.